ಮಧ್ಯಪ್ರದೇಶದ ಜಬಲ್ಪುರ ಜಿಲ್ಲೆಯ ನರ್ಮದಾ ನದಿಯ ಬರ್ಗಿ ಅಣೆಕಟ್ಟಿನಲ್ಲಿ ಪ್ರವಾಸಿಗರನ್ನು ಹೊತ್ತೊಯ್ಯುತ್ತಿದ್ದ ಕ್ರೂಸ್ ಬೋಟ್ ಒಂದು ಭೀಕರ ಅಪಘಾತಕ್ಕೆ ಈಡಾಗಿದ್ದು, ಮಧ್ಯಾಹ್ನದ ಸಂತಸದ ಪ್ರವಾಸವು ಸ್ಮಶಾನ ಮೌನಕ್ಕೆ ತಿರುಗಿದೆ. ಮಧ್ಯಪ್ರದೇಶ ಪ್ರವಾಸೋದ್ಯಮ ಇಲಾಖೆಗೆ ಸೇರಿದ ಈ ವಿಹಾರ ನೌಕೆಯು 29 ಪ್ರಯಾಣಿಕರು ಮತ್ತು 2 ಸಿಬ್ಬಂದಿ ಸೇರಿದಂತೆ ಒಟ್ಟು 31 ಜನರೊಂದಿಗೆ ಸಂಚರಿಸುತ್ತಿದ್ದಾಗ ಖಾಮರಿಯಾ ದ್ವೀಪದ ಬಳಿ ಈ ದುರಂತ ಸಂಭವಿಸಿದೆ. ಹಠಾತ್ತನೆ ಅಪ್ಪಳಿಸ ಬಿರುಗಾಳಿ ಮತ್ತು ಬೋರ್ಗರೆವ ಅಲೆಗಳ ಹೊಡೆತಕ್ಕೆ ಸಿಲುಕಿದ ನೌಕೆಯು ನಿಯಂತ್ರಣ ಕಳೆದುಕೊಂಡು ನೀರಿನಲ್ಲಿ ಮಗುಚಿ ಬಿದ್ದಿದೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯಂತೆ ಈ ದುರಂತದಲ್ಲಿ ಸಾವಿನ ಸಂಖ್ಯೆ 7ರಿಂದ 9ಕ್ಕೆ ಏರಿಕೆಯಾಗಿದ್ದು, ಇನ್ನು ಹಲವರು ನಾಪತ್ತೆಯಾಗಿದ್ದಾರೆ. ರಕ್ಷಣಾ ತಂಡಗಳು ಇದುವರೆಗೆ ಸುಮಾರು 15ರಿಂದ 20 ಜನರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದರೂ, ಕಣ್ಮರೆಯಾದವರಿಗಾಗಿ ನದಿಯ ಆಳದಲ್ಲಿ ಶೋಧ ಕಾರ್ಯ ಮುಂದುವರಿದಿದೆ. ಈ ಹೃದಯ ವಿದ್ರಾವಕ ಘಟನೆಯಲ್ಲಿ ಅತ್ಯಂತ ಕರುಣಾಜನಕವಾಗಿ ಕಂಡಿದ್ದು ತಾಯಿ ಮತ್ತು ಮಗುವಿನ ಸಾವು. ಪ್ರವಾಹದ ಅಲೆಗಳ ನಡುವೆ ತನ್ನ ಪುಟ್ಟ ಮಗುವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳಬೇಕೆಂದು ಹೋರಾಡಿ ಕೊನೆಗೆ ಇಬ್ಬರೂ ಜಲಸಮಾಧಿಯಾದ ದೃಶ್ಯ ಅಲ್ಲಿನ ಸಾಕ್ಷಿಗಳ ಕಣ್ಣಲ್ಲಿ ನೀರು ತರಿಸುತ್ತಿದೆ. ಮಗುವನ್ನು ಎದೆಗಪ್ಪಿಕೊಂಡು ಮೃತರಾದ ಆ ತಾಯಿಯ ಸ್ಥಿತಿ ನೋಡಿದರೆ ಎಂತಹ ಕಟುಕ ಹೃದಯವೂ ಕರಗುವಂತಿದೆ. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಒಂದು ಸಂಸಾರವೇ ಹೀಗೆ ಕಣ್ಮರೆಯಾಗಿದ್ದು ಇಡೀ ಪ್ರದೇಶದಲ್ಲಿ ಶೋಕದ ಛಾಯೆ ಮೂಡಿಸಿದೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದ್ದು